ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಕ್ಕು ಗಾಕ್ ಬೇರೆ ಮಾಡ್ಕೊಂಡು ಮಲಗಿದ್ದಾಳೆ. ಸೌಂದರ್ಯ ಬಂದು ಯಾಕೆ ನನ್ ಕರೆದ್ಲು? ಅವಳನ್ನೇ ಕೇಳ್ತೀನಿ. ನೋಡಕ್ ಒಳ್ಳೆ ಮಗು ತರ ಕಾಣಿಸ್ತೀರಾ, ಆದ್ರೆ ಕೋಪ ಮಾಡ್ಕೊಂಡ್ರೆ ಮಾತ್ರ ಮಗುನೇ ಮೀರ್ಸ್ಬಿಡ್ತೀರಾ. ನಾನು ಕಂಡ್ರೆ ಯಾಕೆ ಅಷ್ಟೊಂದು ಕೋಪ ನಿಮಗೆ? ನಾನು ಚೆನ್ನಾಗಿ ಕಾಣಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ದೂರ ಇಡೋದು ತಪ್ಪಲ್ವಾ? ನಿಮ್ಮನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಒಂದ್ಸಲ ನನ್ನ ನಿಮ್ಮ ಹೆಂಡತಿಯಾಗಿ ಒಪ್ಕೊಂಡ್ಬಿಡಿ, ಜೀವನ ಪೂರ್ತಿ ನಿಮ್ಮ ಸೇವೆ ಮಾಡಿಕೊಂಡೇ ಇರ್ತೀನಿ. ಗುಡ್ ನೈಟ್ ಬಂಗಾರ ಅಂತ ಕಳಿಸಿ ಹೇಳಲ್ಲ. ಯಾವುದೋ ಒಳ್ಳೆ ಮೆಂಟಲ್ ಕೇಸ್ ಆಯ್ತಲ್ಲ ಗುರು. ಈ ಸಾಲ್ಗಾರರ ಕಾಟ ಅದು ತಡ್ಕೊಬೋದು, ಆದರೆ ಪ್ರೀತಿ ಮಾಡುವಂಥ ಹಿಂದೆ ಬೀಳೋ ಹುಡುಗಿರ ಕಾಟ ಮಾತ್ರ ತಡ್ಕೊಳಕ್ಕಾಗಲ್ಲ. ಹುಚ್ಚಿಡಿಸಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ರೇಂಜ್ಗೆ ತಲೆ ಕೆಡಿಸ್ಬಿಡ್ತಾರೆ. ಮದುವೆ ಆಗಿಲ್ಲ ಅಂತ ಯಾರು ಬೈದರೂ ಪರವಾಗಿಲ್ಲ, ಬ್ರಹ್ಮಚಾರಿಯಾಗಿ ಉಳಿಯೋದು ವಾಸಿ. ಆದರೂ ನಾನು ಹಿಂದೆ ಬಿದ್ದಿರೋ ಈ ಹುಡುಗಿ ಯಾರು? ತುಂಬ ತಲೆ ಕೆಡಿಸ್ಕೋಬಾರ್ದು, ಹೋಗ್ಲಿ ಬಿಡು. ಎಣ್ಣೆ ಹೊಡೆದಾಗ ಸಿಗೋ ಕಿಕ್ಕಿಗಿಂತ ಲವ್ವಲ್ಲಿ ಬಿದ್ದರೆ ಆಗೋ ಕಿಕ್ಕು ಭಯಂಕರವಾಗಿರುತ್ತೆ. ಎಣ್ಣೆ ಹೊಡೆದ್ರೆ ಒಂದಿನ ನಶೆ, ಲವ್ವಲ್ಲಿ ಬಿದ್ದರೆ ಜೀವನ ಪೂರ್ತಿ ನಶೆ. ನಾನು ಇವಳಿಗೆ ಇಷ್ಟೊಂದು ಬೈತಾಯಿದ್ರು ನಾನು ಹಿಂದೆನೇ ಬಿದ್ದು ತಪ್ಪು ಮಾಡ್ತಾ ಹೇಳಲ್ಲ. ಯಾರು ಹೇಳೋರು ಕೇಳೋರಿಲ್ಲ ಅನಿಸುತ್ತೆ. ಫೋನ್ ಸ್ವಿಚ್ ಆಫ್ ಮಾಡ್ಬಿಡೋಣ. ಸುಮ್ಮನೆ ಮತ್ತೆ ಯಾಕೋ ನಿದ್ದೆ ಬರ್ತಾಯಿಲ್ಲ, ಬಂಗಾರ ಮುದ್ದು ಅಂತ ಮೆಸೇಜ್ ಬಂದರೆ ಕಷ್ಟ. ಈಗ ಸೊಳ್ಳೆ ಹೊಡೆದ ಸಮಾಧಾನ ಆಯಿತು. ಆರಾಮಾಗಿ ಮನೆಗೆ ಹೋಗಿ ಊಟ ಮಾಡಿ ಮಲಗಿದ್ರೆ ಆಯಿತು. ಏನು ಚಿರು ಎಲ್ಲಿ ಮಲಗಿದ್ದಾನೆ ಅಂತ ನೋಡಕ್ ಬಂದ್ಯಾ? ಅದನ್ನ ನೋಡು ಆಯ್ತು, ಅವ್ರ ಪಕ್ಕ ಮಲ್ಗೂ ಆಯ್ತು. ಮೋಸದಿಂದ ಗೆಲ್ಲೋದನ್ನ ಗೆಲುವು ಅನ್ನೋದಿಲ್ಲ. ನನ್ನಿಂದ ನನ್ನ ಗಂಡನ ದೂರ ಮಾಡೋದು ಮೋಸನೇ ಅಲ್ವಾ ಸೌಂದರ್ಯ? ಮೇಡಮ್, ಅವನಿಗೆ ನಿನ್ನ ಕಂಡ್ರೇ ಇಷ್ಟ ಇಲ್ಲ, ಅದಕ್ಕೆ ನಿನ್ನಿಂದ ದೂರ ಇರ್ತಾನೆ. ಅದಕ್ಕೆ ನಾನೇನ್ ಮಾಡಿ? ನಿನ್ ಹೆಂಡತಿ ನೋಡಕ್ ಚೆನ್ನಾಗಿಲ್ದೇ ಇದ್ರು ಅವಳನ್ನ ನಾನು ಚೆನ್ನಾಗಿ ನೋಡ್ಕೋತಾಳೆ. ಏನೋ ಆಗಿದಾಗೋಯ್ತಪ್ಪ, ಅವಳೇ ನಿನ್ ಹೆಂಡತಿ ಹೊಂದ್ಕೊಂಡು ಹೋಗು ಅಂತ ಒಂದ್ಸಲಿನಾದ್ರೂ ಹೇಳಿದ್ದೀರಾ? ನೀವು ಒಂದ್ಸಲ ಹೇಳಿದ್ರೆ ನಿಮ್ಮ ಮೈದ್ನ ನೀವು ಹೇಳಿದ್ದೇ ವೇದ ವಾಕ್ಯ ಅಂತ ನನ್ನ ಜೊತೆ ಜೀವನ ಮಾಡ್ತಾರೆ. ಅವನ ಜೊತೆ ಬಾಳೋದು ಬಿಡೋದು ನಿನಗೆ ಬಿಟ್ಟಿತ್ತು. ನಿನ್ನ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ ನಾನು ಯಾಕೆ ಅವನಿಗೆ ಹೇಳಬೇಕು ಅಂತ ಕರ್ಮ ನನಗೇನು ಬಂದಿಲ್ಲ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ದಡ್ತನದಿಂದನೇ ಮೋಸ ಹೋಗ್ತಾರೆ. ಕರ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ. ಚಿರು ನಾನು ನಿನ್ನಿಂದ ದೂರ ಇಟ್ಟಿದ್ದೀನಿ ಅಂತ ಮೋಸ ಕರ್ಮದ ಬಗ್ಗೆ ಎಲ್ಲ ಮಾತಾಡಬೇಡ. ಅದೆಲ್ಲ ನನಗೆ ತುಂಬಾ ಆತ್ಮೀಯರು, ನನಗದೆಲ್ಲ ಏನು ಎಫೆಕ್ಟ್ ಆಗಲ್ಲ. ಮೊದಲು ಈ ಮನೆಯಲ್ಲಿ ನಿನ್ನ ಸ್ಥಾನದ ಬಗ್ಗೆ ತಲೆ ಕೆಡಿಸ್ಕೊ. ಒಂದ್ಸಲ ಬಚಾವಾದೆ ಅಂತ ಮೆರಿಬೇಡ. ಆದಷ್ಟು ಬೇಗ ಮನೆ ಬಿಟ್ಟು ಹೋಗೋ ಟೈಮ್ ಬರುತ್ತೆ. ಅದಕ್ಕೆ ನಾನೇ ಮುಹೂರ್ತ ಇಡ್ತೀನಿ. ಮುಹೂರ್ತ ಇಟ್ಟಿದ್ದೀನಿ, ತಿಥಿ ಮಾಡ್ತೀನಿ ಅಂತ ನನ್ನ ಮುಂದೆ ಹಾರಾಡ್ದವರೆಲ್ಲ ಗೋಡೆ ಮೇಲೆ ನೇತಾಡೋ ಫೋಟೋ ಫ್ರೇಮ್ ಆಗಿದ್ದಾರೆ. ಮೇಡಮ್, ಏಯ್ ಶೋ, ಜಾಸ್ತಿ ಕೂಗಾಡ್ಬೇಡಿ.
ಇದನ್ನ ನನ್ನಿಂದ ಹೆಂಗ್ ಕಾಪಾಡ್ತೀರಾ ಅಂತ ತಲೆ ಕೆಡಿಸ್ಕೊಡಿ. ಈ ಜಗತ್ತೇ ತಲೆ ಕೆಳಗಾದ್ರೂ ಈ ಪ್ರಪಂಚನೇ ಮುಳುಗ್ ಹೋದ್ರು ಚಿರುನ ನಿನ್ ಗಂಡನಾಗಿ ಹೋಲಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಚಿರಾಗ್ ಅವರು ನನ್ನ ಕುತ್ತಿಗೆಯಲ್ಲಿ ಕಟ್ಟಿರೋ ಈ 3 ಗಂಟನ್ನ ನೀವ್ ಮಾತ್ರ ಅಲ್ಲ, ಆ ಬ್ರಹ್ಮ ಬಂದ್ರೂ ಬಿಡ್ಸಕ್ಕಾಗಲ್ಲ. ಈ ಸತ್ಯನ ನಿಮ್ಗೆ ಅರ್ಥ ಮಾಡಿಸೋ ಟೈಮ್ ಬಂದೇ ಬರುತ್ತೆ. ಆಗ ಇದೇ ಮನೆಯಲ್ಲಿ ಕೂತು ನಿಮ್ಮ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಟೈಲಾಗಿ ಚಿರು ಅವರೇ ನನ್ನ ಗಂಡ ಅಂತ ಹೇಳ್ತೀನಿ. ನೀವು ಊರ್ಕೊಳ್ಳೋದಂದ್ರೆ ಊರ್ಕೊಳ್ಳಿ, ಇಲ್ಲಾಂದ್ರೆ ಸುಮ್ಮನಿರಿ. ಇದು ನಮ್ಮ ಪೊಲೀಸ್ ಅಪ್ಪನ ಮೇಲೆ ಆಣೆ. ಚಿರು ಅವ್ರ ಪಕ್ಕ ಅದು ಹೇಗ್ ಮಲ್ತೀಯ ಅಂತ ನೀವ್ ಹಾಕಿರೋ ಸವಾಲಲ್ಲಿ ನಾನು ಗೆದ್ದಿದ್ದೀನಿ. ನಾಳೆ ಅವರಿರೋ ರೂಮಲ್ಲೇ ಅವ್ರ ಪಕ್ಕನೇ ಇಡೀ ರಾತ್ರಿ ಮಲ್ಗ್ತೀನಿ. ತಾಕತ್ತಿದ್ರೆ ತಡೀರಿ ನೋಡೋಣ. ಅಕ್ಕ, ಅಕ್ಕ, ಈ ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ನಂದೇ ದೃಷ್ಟಿ ತಾಗುತ್ತೆ. ಇರಿ, ನೋಡಿದ್ರ ಎಷ್ಟು ದೃಷ್ಟಿ ತಾಗಿತ್ತು ಅಂತ. ನಿನಗೂ ದೃಷ್ಟಿ ತಾಗ್ಲಿ ಅಂತ ನಾನು ಆಸೆ ಪಡ್ತೀನಿ. ಯಾಕೆ? ನೀನು ಈ ತರ ಸೀರೆ ಉಟ್ಕೋ, ಅವಾಗ ನಿನ್ ಮೇಲೆ ಚಿರದೃಷ್ಟಿ ಬೀಳುತ್ತೆ. ಏನ್ ತಮಾಷೆ ಮಾಡ್ತಿದ್ದೀರಾ ಅಕ್ಕ? ನಾನು ಯಾವ ಸೀಮೆ ಅಂದವಾಗಿದ್ದೀನಿ ಅಂತ ಚಿರೋರ್ ನನ್ನನ್ನು ಇಷ್ಟಪಡ್ತಾರೆ? ಇಲ್ಲ ದೀಪ, ನೀನ್ ಸೀರೆ ಉಟ್ಕೊಂಡ್ರೆ ತುಂಬಾ ಲಕ್ಷಣವಾಗಿ ಕಾಣಿಸ್ತೀಯ. ನಿನ್ ರಿಸೆಪ್ಷನ್ ಅಲ್ಲೇ ಹೇಳಿದ್ದೆ ತಾನೆ? ಹೌದು, ಆದ್ರೆ ಚಿರೋ ಅವ್ರಿಗೆ ಸೀರೆ ಅಂದ್ರೆ ಇಷ್ಟನಾ? ಇಷ್ಟನಾ ಅಂತ ಕೇಳ್ತಿದ್ಯಲ್ಲ, ಪಂಚ ಪ್ರಾಣ. ಅವ್ನು ಎಷ್ಟೇ ಮಾಡ್ರನ್ ಆಗಿದ್ರು ಸಂಪ್ರದಾಯಕ್ಕೆ ತುಂಬಾ ಬೆಲೆ ಕೊಡ್ತಾನೆ. ನೀನ್ ಸೀರೆ ಉಟ್ಕೋ, ಅವನಿಗೆ ಖಂಡಿತ ಇಷ್ಟ ಆಗುತ್ತೆ. ಸೀರೆನಾ? ನನ್ನ ಹತ್ರ ಸೀರೆನಾ? ನನ್ನ ಕಬೋರ್ಡಲ್ಲಿದೆ, ಎಷ್ಟು ಬೇಕೋ ಅಷ್ಟಾಗೋ. ಹಾಗೆ ಹೊಸದ್ ಕೂಡ ಆರ್ಡರ್ ಮಾಡ್ತೀನಿ. ಇನ್ಮೇಲೆ ದೀಪ ಈ ಮನೇಲಿ ಲಂಗ ಡೌನಿ ಬಿಟ್ಟು ಸೀರೆಲಿ ಮಿಂಚ್ತಿರ್ಬೇಕು. ಅಚ್ಚು, ಇದೇನಿದ್ ಸೀರೆ ಉಟ್ಕೊಂಡಿದ್ಯಾ? ಯಾಕೆ ಹುಟ್ಕೋಬಾರ್ದಾ? ಅಲ್ಲ ಕಣೆ, ಡೈಲಿ ಚೂಡಿದಾರ್ ಹಾಕೊಳ್ತಿದ್ದಲ್ಲ, ಇವತ್ತೇನ್ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳಿದ್ದು. ಸರಿ, ಹೆಂಗ್ ಕಾಣಿಸ್ತಿದ್ದೀನಿ? ದಂತದ ಗೊಂಬೆ ತರ ಕಾಣಿಸ್ತಾ ಇದೆಯಾ? ಇದ್ಯಾಕೋ ಸ್ವಲ್ಪ ಓವರ್ ಆಯ್ತು. ನಾನು ಯಾಕೆ ಸುಳ್ಳು ಹೇಳಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.